ರಾಮು ಅವರೇ, ಏನಿದು? ಅದು ಪೇಪರ್ ಕ್ಯಾಮ್ರಾ ನಮ್ಮರೆ. ನೀವೇ ಮಾಡಿದ್ದ? ಹ್ಞೂ, ಅದು ಈ ಕೆಲಸದಲ್ಲಿ ಲೆಕ್ಕ ಬರೆಯುವಾಗ ಉಳ್ದಿದ್ದ ಪೇಪರಾಗಿ ಹಂಗೆ ಮಾಡಿದೆ. ಲೇ ರಾಮ, ಇನ್ನ ಏಟು ಅಂತ ಸುಳ್ಳು ಹೇಳ್ತಿಲ್ಲ. ದಿಟ ಹೇಳಿದ್ರೆ ಸುಮ್ಕೆ ಬ್ಯಾಡ್ದಿರೋ ಜಗಳ. ಸುಮ್ಕಿರ್ಲ, ಸುಳ್ಳೆ ವಾಸಿ. ರಾಮು ಅವರೇ, ಇಲ್ಲಿ ಸ್ಮೈಲ್ ಮಾಡಿ. ಸ್ಮೈಲ್ ಮಾಡಿ ರಾಮು ಅವರೇ. ಕ್ಲಿಕ್. ನೀವು ಸರಿಗೆ ಸ್ಮೈಲೇ ಮಾಡಲಿಲ್ಲ. ಟಯರ್ಡ್ ಆಗಿದ್ದೀರಾ ಅನ್ಸುತ್ತೆ. ಸರಿ, ಆರಾಮಾಗಿ ಊಟ ಮಾಡಿ. ಆಂಟಿ, ನೀವು ಎಲ್ಲಿ 2 ಡೇಸ್ ಆಯಿತು, ನಂದು ಆಂಟಿ ಬರಲೇ ಇಲ್ಲ. ಬರ್ತಾರೆ ಪುಟ. ಅದು ಆಂಟಿ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾರೆ, ಬಂದುಬಿಡ್ತಾರೆ. ಯಾವಾಗ? ಇನ್ನೊಂದು 2 ಡೇಸಲ್ಲಿ ಬಂದುಬಿಡ್ತಾರೆ. ಹಾಂ, ಬರುವಾಗ ನಿನ್ಗೆ ಆಟ ಆಡೋದಕ್ಕೆ ಎಷ್ಟೊಂದು ಟಾಯ್ಸ್ ತರ್ತಾರೆ ಗೊತ್ತಾ? ಟಾಯ್ಸ್ ಇಲ್ಲ ಅಂದರೂ ಫೈನ್, ಅವ್ರನ್ನ ಬರೋಕ್ಕೆ ಹೇಳಿ. ಹಾಂ, ಬರ್ತಾರೆ. ಈಗ ನೀನು ಮಲ್ಕೊ. ಟೈಮ್ ಆಯಿತು, ಬಾ. ನಂದು, ಆ ಟೀಚರ್ ನಿನ್ನ ಕಿಡ್ನ್ಯಾಪ್ ಮಾಡಿದ್ದಾಳೆ ಅಂತ ಗೊತ್ತಿದ್ರು ನನ್ನಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರ್ತಾಯಿದೆ. ಎಲ್ಲ ಆ ಕೋಣನಿಗೆ ನಾನು ಕೊಟ್ಟಿರೋ ಫೋನಿಂದ ಆ ಟೀಚರ್ ಯಾರಿಗಾದರೂ ಕಾಲ್ ಮಾಡೇ ಮಾಡ್ತಾಳೆ. ನನಗೆ ಕ್ಲೂ ಸಿಕ್ಕೇ ಸಿಗತ್ತೆ. ನಂದು, ಯು ಡೋಂಟ್ ವರಿ, ಐ ಆಮ್ ದೇರ್ ಫಾರ್ ಯು. ಆ ಟೀಚರ್ ಯಾರಿಗಾದರೂ ಕಾಲ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಅವಳಿಗೆ ನಾನು ತಿರುಗಿ ಇಟ್ಕೊಡ್ತೀನಿ. ಅಯ್ಯೋ, ಈ ಕಡೆಗೆ ಬೇಡ, ಇಲ್ಲಿ ಬನ್ನಿ ಈ ಕಡೆಗೆ. ಲೇ ಮಂಜ, ನಂಗೆ ಟೈಮ್ ಆಯ್ತು ಕಲ, ನಿಂದೊಳ್ಳೆ. ದಿನ ಒಂದೊಂದು ಸೆಲ್ಫಿ ತಗೋಬೇಕು ಅಂತ ಮಾತಾಗೈತೆ ತಾನೆ, ಸುಮ್ಕೆ ಬನ್ನಿ. ದಿವಸ ಒಂದೊಂದು ಸೆಲ್ಫಿ ಹಿಡ್ಕೊಂಡು ಏನೆಲ್ಲ ಮಾಡ್ತೀಯಾ? ಹಾಂ, ನೀವು ನನ್ನ ಬಿಟ್ಟು ಬೇರೆ ಯಾರನ್ನ ಲಗ್ನ ಆದರೆ ತೋರ್ಸಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ. ಏನೋ ಹಂಗೇನಾರು ಮಾಡಿದ್ರೆ ಅಷ್ಟೇ. ಎಲ್ಲ ಇವಳ ಬೇರೆ ಯಾರನ್ನ ಲಗ್ನ ಆಗ ಪಿಲಾನ್ ಐತಾ? ಏತು, ಹಂಗೇನಾರ ಇದ್ದಿದ್ರೆ ಅಪ್ಪ ನೋಡಿದ 13 ಹುಡುಗರಲ್ಲಿ ಯಾರು ಒಬ್ರಿಗೆ ಓಕೆ ಅಂತಿದ್ದೆ. 13 ಆಗೋದ್ರಾ? ನೀನು ಇನ್ನೂ ತಡ ಮಾಡ್ತಿದ್ರೆ 100 ಜನ ಆಗ್ತಾರಷ್ಟೇ. ಆಲಿ ಬಿಡಿ, ಕೊನೆಗೆ ನಾನು ನಿಮಗೆ ತಾಲಿ ಕಟ್ಟುವಾಗ 100 ಜನ ನಮ್ಮ ಮೆಟ್ಟಿ ನಿಂತು ತಾಲಿ ಕಟ್ಟಿ ಅಂತ ಒಂದು ಗೇಟ್ ಫೀಲಿಂಗ್ ಇರ್ತೈತಿ. ಇದಕ್ಕೇನು ಕಮ್ಮಿ ಇಲ್ಲ. ಹೋಗಲ್ಲ, ನಾನು ಬರ್ತೀನಿ. ಅಯ್ಯೋ, ಸುಮ್ಗೆ ಯಾಕೆ ಹಂಗೆ ಬೋಡೈತೀರಾ? ಬಸ್ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಸ್ಮೈಲ್. ಥೂ, ಕೈ ಕೆಳಗಿಳಿಸಿ. ಅದೇನದು 2 ಬಳಿ ತೋರಿಸ್ಕೊಂಡು ಅಸಹ್ಯ. ಇದು ಫ್ಯಾಷನ್ ಕಲ. ಏನು ನಾನು ನೋಡ್ದೆ ಇರೋ ಫ್ಯಾಷನು? ಯಾವ ಮಣ್ಣು ಬೇಡ. ಸರಿ, ನಾನು ಬರ್ತೀನಿ. ಸರಿ, ನಾನು ತೋಟದ ಮನೆ ಅಂತ ಹೋಗಿ ನಂದಿತಾ ಅಮ್ಮವ್ರು ಹೆಂಗವ್ರೆ ಅಂತ ಆತೀನಿ, ಸಾಕ ಬರ್ತೀನಿ. ಬಾ. ರಾಮು ಅವರೇ, ಟಯರ್ಡ್ ಆಗಿದ್ದೀರಾ? ಒಂದು 2 ನಿಮಿಷ ಮಾತಾಡ್ಬೋದಾ? ಏನಮ್ಮರೆ? ಅಲ್ಲ, ಕ್ಲಾಸ್ ಹೇಗಾಯ್ತು ಅಂತ ನೀವು ಕೇಳಲೇ ಇಲ್ಲ. ಅಯ್ಯಯ್ಯೋ ನಮ್ಮರೆ, ಅದು ಮನೆಗೆ ಬರುವಾಗ ನಿಮ್ಮ ಕೋಚಿಂಗ್ ಕ್ಲಾಸ್ ಬಗ್ಗೆ ಕೇಳುಮ ಅಂತಲೇ ಅನ್ಕೊಂಡ್ ಬಂದೆ. ಆದರೆ ಮನೆಗೆ ಬತ್ತಿದಂಗೆ ಮರ್ತೋಗ್ಬಿಟ್ಟೆ. ಸಾರಿ.
ಕ್ಷಮಿಸ್ಬಿಡಿ. ಅದಕ್ಕೆ ಯಾಕೆ ಸಾರಿ ರಾಮೋರೆ, ನಾನೇ ನಿಮಗೆ ಹೇಳಬೇಕು ಅಂತ ಮನೆಗೆ ಬಂದಾಗಿಂದ ಕಾಯ್ತಾ ಇದ್ದೆ. ಸರಿ ಮಂಜಾನು ಹೋದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸರಿ, ಕ್ಲಾಸ್ ಎಲ್ಲ ಸಂದಾಗಿತ್ತಾ? ಏನು ತೊಂದರೆ ಇಲ್ಲ ತಾನೇ? ತೊಂದರೆ ಏನೂ ಇಲ್ಲ, ಆದರೆ ಫಸ್ಟ್ ಕ್ಲಾಸೇ ಟೆಸ್ಟ್ ಇಟ್ಬಿಟ್ಟಿದ್ರು. ಟೆಸ್ಟಾ? ಹ್ಞೂ ರಾಮೋರೆ, ನಾನು ಬೇರೆ ಏನೂ ಓದ್ಕೊಂಡು ಹೋಗಿರಲಿಲ್ಲ. ಅಯ್ಯೋ, ಆಮೇಲೆ ಹಾಗೆ ಬರ್ದೆ. ನಂಗೆ ಗೊತ್ತು, ನೀವೇನು ಓದದೇ ಇದ್ರೂ ಸಂದಾಗೆ ಬರೆದಿರ್ತೀರ. ಮತ್ತೆ ಟೀಚರ್ಗೆ ಪರೀಕ್ಷೆ ಕೊಟ್ರೆ ಸುಮ್ಕೆ ಬಿಟ್ಬಿಡ್ತಾರಾ? ಚಟ್ಟಿ ಬಿಸಾಕಿರ್ತೀರ ಅಲ್ವಾ? ಎಷ್ಟು? 100ಕ್ಕೆ 100? ತಮಾಷೆ ಮಾಡ್ತಿದ್ದೀರಾ? ಏಕೆ? 100ಕ್ಕೆ 100 ಅಲ್ಲ, 50ಕ್ಕೆ 50ಕ್ಕೆ 8. ಏನು? ಈ ಮಾರ್ಕ್ಸ್ ಹೇಳಿ ಎಲ್ಲರೆದುರುಗಡೆ ನಿಮಗೆ ಮುಜುಗರ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ 50ಕ್ಕೆ 8. ಐ ಹ್ಯಾವ್ ನೋ ರಿಗ್ರೆಟ್ಸ್. ನಾನು ಈಗ ತೊಗೊಂಡಿರೋ ಮಾರ್ಕ್ಸ್ ನಾನು ಯಾವ ಪೊಸಿಷನ್ಲಿದ್ದೀನಿ ಅಂತ ತೋರಿಸುತ್ತೆ ಹೊರತು ನಾನು ಮುಂದೆ ತೊಗೊಳ್ಳೋ ಮಾರ್ಕ್ಸ್ ಈ ನಂಬರ್ ಮೇಲೆ ಡಿಪೆಂಡ್ ಆಗೋದಿಲ್ಲ. ಎಲ್ಲದಕ್ಕೂ ಆರಂಭ ಅನ್ನೋದು ಇದ್ದೇ ಇರುತ್ತೆ. ನಾನು 8ರಿಂದ ಆರಂಭಿಸ್ತೀನಿ. ಓಹೋ, ಹೌದಾ? ನಿಮ್ಮ ಬಗ್ಗೆ ಹೇಳಿದ್ಮೇಲೆ ಎಲ್ಲರೂ ನಿಮ್ಮನ್ನ ನೋಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಮನೆಯಿಂದ ಫೋನ್ ಮಾಡಿದಾಗ ನಮ್ಮವ್ರು ಕರೆಕ್ಟಾಗಿ ಕಾದಂಬರಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವಾಗ ಹೆಂಗೆ ಕೇಳೋದು? ಏನು ರಾಮೋರೆ ಯೋಚನೆ ಮಾಡ್ತಿದ್ದೀರಾ? ಅದು ನಿಮ್ಗಿನ್ನ ಓದ್ಕೊಳ್ದೈತಾ ಅಂತ ಯೋಚನೆ ಮಾಡ್ತಿದ್ದೆ. ಹ್ಞೂ ರಾಮೋರೆ, ಸ್ವಲ್ಪ ಹೊತ್ತು ಓದ್ಕೊಂಡ್ಮೇಲೆ ಮಲ್ಕೋತೀನಿ. ನೀವೀಗ ಮಲ್ಕೊಳ್ಳಿ. ನಂದಿತಾ ಅಮ್ಮವ್ರು ಮನೆ ಕಂಡವ್ರೆ. ಸುತ್ತಮುತ್ತಲು ಏನು ಸದ್ದು ಆಯ್ತಿಲ್ಲ. ಬೀಗ ಹಾಕೋದ್ರೆ ಏನೂ ತೊಂದರೆ ಆಗೋಕ್ಕಿಲ್ಲ. ಫುಲ್ ಸೇಫ್. ಆ ಕೋಣಕ್ಕೆ ಕೊಟ್ಟಿದ್ದ ಫೋನಿಂದ ಯಾರಿಗೋ ಕಾಲ್ ಹೋಗ್ತಾ ಇದೆ. ಇದ್ಯಾವುದಿದು ಹೊಸ ನಂಬರು? ಫೋನ್ ತೆಗಿಯುಮ ಬೇಡವಾ? ಇಷ್ಟು ಹೊತ್ತಲ್ಲಿ ಮಾಡ್ತಿದ್ದಾರೆ ಅಂದರೆ ಅದು ನಂದುಗೆ ರಿಲೇಟೆಡ್ ಆಗಿ ಆ ಟೀಚರೇ ಮಾಡ್ತಿರ್ಬೇಕು. ಯಾರು ನೋಡಮ್ಮ. ಹಲೋ ಹಲೋ ಮಂಜು ಅವರೇ, ನಾನು ಜಾನಕಿ. ಅದಕ್ಕೆ ನೀವಾ? ಇವು ಹೊಸ ನಂಬರ್ ನೋಡ್ಬಿಟ್ಟು ಫುಲ್ ಗಾಬರಿ ಆಗೋಯ್ತು. ಇದು ರಾಮೋರ್ ಫೋನ್ ಮಂಜು ಅವರೇ, ತೋಟದ ಓನರ್ ಕೊಟ್ರಂತೆ. ಹಾಂ ಸರಿ ಸರಿ. ಅದಕ್ಕೆ ಮೊದಲು ವಿಷಯಕ್ಕೆ ಬರೇ ಟೀಚರ್, ನಂದು ಎಲ್ಲಿದ್ದಾಳೆ ಅಂತ ಹೇಳು. ಮತ್ತೆ ಮಂಜು ಅವರೇ, ನಂದಿತಾ ಅವ್ರನ್ನ ಚೆಕ್ ಮಾಡಿದ್ರಾ? ಎಲ್ಲ ಸೇಫ್ ತಾನೆ? ಈಗ ತಾನೇ ತೋಟದ ಮನೆಯಿಂದ ಆಚೆ ಹೋಯ್ತೀವಿ. ನಂದಿತಾ ಅಮ್ಮವ್ರು ಮನೆ ಕಂಡವ್ರೆ. ಮತ್ತು ಇದು ರಸ್ತೆಯಿಂದ ಶಾನೆ ದೂರ ಇರೋದ್ರಿಂದ ಇಲ್ಲಿ ಯಾರೂ ಓಡಾಡೋಕ್ಕಿಲ್ಲ. ನಾನು ನೀಟಾಗಿ ಬೀಗ ಹಾಕ್ಕೊಂಡು ಮಡಿಕತ್ತೀನಿ. ಫುಲ್ ಸೇಫು. ಗುಡ್ ಮಂಜು ಅವರೇ, ಅದನ್ನ ಕೇಳೋಕ್ಕೆ ಫೋನ್ ಮಾಡಿದೆ. ಗುಡ್ ನೈಟ್. ಗುಡ್ ನೈಟ್. ಅದಕ್ಕೆ
ರಸ್ತೆಯಿಂದ ದೂರ ಇರೋ ತೋಟದ ಮನೇಲಿ ನಂದನ್ನ ಕೂಡ ಹಾಕಿದ್ಯಾ? ನಮ್ಮವ್ರೆ, ಈಟೊತ್ತಲ್ಲಿ ಯಾರ ತಾವ ಫೋನಲ್ಲಿ ಮಾತಾಡ್ತಿದ್ದೀರಿ? ಅಲ್ಲ, ನೀವು ಓದ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಕಣ್ಬಿಟ್ಟು ನೋಡಿದ್ರೆ ನೀವಿಲ್ಲ, ಇಲ್ಲಿ ನೋಡಿದ್ರೆ ಯಾರ ತಾವಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೀರಿ. ಯಾರ ತಾವ ಮಾತಾಡ್ತಿದ್ದೀರಿ ನಮ್ಮವ್ರೆ? ಅಮ್ಮನ ಹತ್ರ ರಾಮೋರೆ. ಏನು, ಅತ್ತೆ ತವನ? ಹ್ಞೂ ರಾಮೋರೆ, ಅವ್ರ ಹತ್ರ ಮಾತಾಡಬೇಕು ಅಂತ ಸುಮಾರು ಸಲ ಅನ್ಕೋತಿದ್ದೆ, ಆದರೆ ಆಗ್ತಿರ್ಲಿಲ್ಲ. ಈಗ ಹೇಗಿದ್ರು ನಿಮ್ಮ ಫೋನ್ ಬಂತಲ್ಲ, ಅದಕ್ಕೆ ಕಾಲ್ ಮಾಡಿದ್ದೆ. ಯುಗಾದಿ ಹಬ್ಬ ಬೇರೆ ಹತ್ರ ಬಂತಲ್ಲ ರಾಮೋರೆ, ಅದಕ್ಕೆ ಅಮ್ಮನ ಮನೆ ಕೈಯೋಣ ಅಂತ ಫೋನ್ ಮಾಡಿದ್ದೆ. ಓ ಹೌದಾ? ಮೊದಲು ಮಂಜು ಅವ್ರ ಹತ್ರ ಮಾತಾಡಿದ ನಂಬರ್ನ ಡಿಲೀಟ್ ಮಾಡಬೇಕು. ಸರಿ ರಾಮೋರೆ, ನಾನು ಸ್ವಲ್ಪ ಹೊತ್ತು ಓದೋದ್ಮೇಲೆ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ನಮ್ಮರೆ, ಸ್ಯಾನೆ ಹೊತ್ತು ನಿದ್ದೆ ಕೆಡಬೇಡಿ. ಬಿರ್ನೆ ಮನೆ ಕಳಿ, ಬೆಳಗ್ಗೆ ಅದು ಓದಿದ್ರಾಯ್ತು. ಹ್ಞೂ ಸರಿ ರಾಮೋರೆ. ನಮ್ಮವ್ರೇನೋ ಮುಚ್ಚಿಡ್ತವ್ರೆ ಅಂತ ಅವ್ರ ಕಣ್ಣು ನೋಡಿದ್ರೇ ಗೊತ್ತಾಯ್ತೈತೆ. ಕಾದಂಬರಿ ಅದಕ್ಕೆ ಮನೆಯಿಂದ ಫೋನ್ ಮಾಡಿದ್ರೆ ಕರೆಕ್ಟಾಗಿ ಆ ನಂಬರ್ ತಿಳ್ಕೊಂಡು ಮಾತಾಡಿದ್ರು. ಈಗ ನಂಗೆ ಗೊತ್ತಿಲ್ಲದೆ ಫೋನಲ್ಲಿ ಮಾತಾಡ್ಕೊಬಂದು ಅಮ್ಮಂತವ ಅಂತವ್ರೆ. ನಾನು ಕಾದಂಬರಿ ಅದಕ್ಕೆ ಮನೆಗೂ ಸಹ ಹೋಗ್ಬಾರ್ದು ಅಂತ ಹೇಳ್ತವ್ರೆ. ಇದನ್ನೆಲ್ಲ ನೋಡಿದ್ರೆ ನಂಗೆ ಗೊತ್ತಿಲ್ಲದೆ ಏನೋ ನಡೆಯಂಗೆ ಕಾಣ್ತೈತಲ್ಲ. ಏನಿರ್ಬೋದು? ಕಂಡುಹಿಡಿತೀನಿ, ನಾನಾಗೆ ಇದನ್ನ ಕಂಡುಹಿಡಿತೀನಿ. ಮುಂಜಾ 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 ಇದೆಲ್ಲ ಮೇಲೆ ಏನು ಕುಟ್ಸಮಣ್ಣ? ಹಾಲ್ ತಾನೆ, ನಮ್ಮ ಮನೆ ತಾವು ತಂದಾಕ್ತೀನಿ. ಅದೆಲ್ಲ ಕಲ, ಊರಾಚೆರೆ ತೋಟದ ಮನೆಗೆ ಬೆಂಕಿ ಬೀಳದೆ ಕಲ. ಏನು? ಹೌದು ಕಲ. ಅಣ್ಣ ಏನೋ ನೀವು ಹೇಳ್ತಿದ್ದೀರಾ? ಜನೆಲ್ಲ ನೀರಾಗ ಹಾಕ್ತಾರ, ಬಿರಿಯ ನಡಿಲ್ಲ. ಅಯ್ಯೋ, ತೋಟದ ಮನೆಗೆ ಹೆಂಗೆ ಬೆಂಕಿ ಬಿತ್ತು? ನಂದಿತ್ತು ಅವ್ರು ಬೇರೆ ಕಾಣ್ತಿಲ್ಲ. ಹೆಂಗೆ ತಪ್ಪಿಸ್ಕೊಂಡು ಹೋದ್ರು? ಮುಂಜಾ ಬೆಲೆ ಬೇಡ ವಸ್ತು ಏನೋ ಸುಟ್ಟೋಯ್ತಾ? ಅಣ್ಣ ಏನಿಲ್ಲ, ನೀವು ಹೊಲ್ಡಿ ಅಣ್ಣ. ಹಂಗಲ್ಲಕ್ಕಲ್ಲ ಅಣ್ಣಂದ್ರ, ಬೆಂಕಿ ಹರಿಸಿದಕ್ಕೆ ಶಾನೆ ಧನ್ಯವಾದ. ಆದರೆ ಈಗ ಹೊಲ್ಡಿ ಅಣ್ಣ, ಹೊಲ್ಡಿ. ನೀತಾಮು ಅವರೊಬ್ಬರಿಂದ ಮಾತ್ರ ಇದಾಗಿರಕ್ಕಿಲ್ಲ. ಯಾರೋ ಒಬ್ಬರು ಬಂದು ಸಹಾಯ ಮಾಡವ್ರೆ. ಥೂ, ನಾನು ಇಲ್ಲೇ ಇರಬೇಕಿತ್ತು. ಆಂಜನೇಯ, ನಾನು ನಿನ್ನ ತವ ಬಂದು ಸ್ಯಾನೆ ದಿವಸ ಆಗ್ಬಿಟ್ಟೈತೆ. ಹಂಗೆ ನನ್ನ ಮನಸ್ಸಾಗಿರೋ ಗೊಂದಲನೂ ಸ್ಯಾನೆ ಆಗ್ಬಿಟ್ಟೈತೆ. ನನ್ನ ಮೇಲೆ ಏನಪ್ಪ ಕೋಪ ನಿಂಗೆ? ನಮ್ಮವರು ಏನೋ ನನ್ನಿಂದ ಮುಚ್ಚಿಡ್ತವ್ರೆ. ಈ ಕಡೆ ಕಾದಂಬರಿ ಅದಕ್ಕೆ ನೋಡಿದ್ರೆ ಮನೆಗೊಬ್ಬ ನಂಬಿಕಸ್ತಾ ಬೇಕು, ನಮ್ಮಲ್ಲೇ ಕೆಲಸ ಮಾಡ್ಕೊಂಡಿರಿ, ಆದರೆ ಜಾನಕಿಗೆ ಮಾತ್ರ ಹೇಳ್ಬೇಡಿ ಅಂತ ಹೇಳ್ತಾರೆ. ಅದೇ ಮನೆಯಿಂದ ಫೋನ್ ಮಾಡಿದ್ರೆ ನಮ್ಮವ್ರು ಕರೆಕ್ಟಾಗಿ ಫೋನ್ ಎತ್ಬಿಟ್ಟು ಕಾದಂಬರಿ ಅವರೇ ಅಂತ ಹೇಳ್ತಾರೆ. ಏನು ನಡೀತೈತೆ ಆಂಜನೇಯ?
ನನ್ನ ಸುತ್ತಲೂ ಏನೋ ನಡೀತೈತೆ, ಆದರೆ ಕಣ್ಣಿಗೆ ಬಟ್ಟೆ ಕಟ್ಟಂಗೆ ಆಗ್ಬಿಟ್ಟೈತೆ. ಅಪ್ಪ, ಈಗ ನಾನು ನೀನು ನೋಡಕ್ಕೆ ಬಂದಿರೋ ಇಷ್ಟೇ ಇಷ್ಟಯ. ನನ್ನ ಮನಸ್ಸಾಗೆ ಹೆಗ್ಲ ಮ್ಯಾಕೆ ಸ್ಯಾನೆ ಭಾರ ಹೊತ್ಕೊಂಡಂಗೆ ಆಗ್ಬಿಟ್ಟೈತೆ. ಇದನ್ನ ನೀನೇ ಕಮ್ಮಿ ಮಾಡಬೇಕು. ಇದನ್ನ ಯಾವಂತವಲೋ ಕೇಳ್ಬಿಟ್ಟು ಪರಿಹಾರ ಪಡೆಯಕ್ಕೆ ಹಾಕಿಲ್ಲ. ನೀನೇ ಹೇಳು ಆಂಜನೇಯ, ನನ್ನ ಮನಸ್ಸಾಕ್ಸಿ ಒಪ್ಪದೇ ಇರೋ ಕೆಲಸನ ನನ್ನ ಕೈಲಿ ಮಾಡೋಕ್ಕಾಗಿಲ್ಲ. ಹಂಗೆ ನನ್ನ ಸುತ್ತಲೂ ಏನು ನಡೀತೈತೆ ಅಂತ ತಿಳ್ಕೋಬೇಕು ಅಂದರೆ ನಾನು ಅಲ್ಲೇ ಇರಬೇಕೇನೋ ಅನ್ನೋ ಸಂಶಯನೂ ಬತ್ತೈತೆ. ಅಪ್ಪ ಆಂಜನೇಯ, ನಾನು ದಿಟ್ಟವಾಗ್ಲೂ ಅಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಾ ಅಥವಾ ಬೇರೆ ಕೆಲಸ ನೋಡ್ಕೊಂಡು ಹೋಗ್ಬೇಕಂತ ನೀನೇ ಉತ್ತರ ಕೊಡು. ಇನ್ನು 5 ನಿಮಿಷದಲ್ಲಿ ನಿನ್ನ ಮ್ಯಾಕ್ರವು ಕೆಳಗೆ ಬಿತ್ತು ಅಂದರೆ ನಾನು ಅದೇ ಕೆಲಸಕ್ಕೆ ಹೋಗ್ತೀನಿ. ಇಲ್ಲಾಂದರೆ ನೀನು ನಡೆಸಿದ್ದೆ ದಾರಿ. ಆದ್ರೂ ಕುಮಾರ, ಹೊಸ ತಹಸೀಲ್ದಾರ್ ಬಂದವರಲ್ಲ, ಅವ್ರು ಬಂದ ಮೇಲೆ ಏನೂ ಸರಿ ಇಲ್ಲಪ್ಪ. ಹೂನಪ್ಪ, ಏನೋ ಲಂಚ ಪಂಚ ಅಂತ ಕೇಳ್ಪಟ್ಟೆ. ಹೌದು ಕುಮಾರ, ನಮ್ಮನ್ನು ಕಾಪಾಡಬೇಕು ಅಂದರೆ ಆ ನನ್ನಪ್ಪ ಆಂಜನೇಯನೇ ಯಾರನ್ನಾರ ಕಳಿಸ್ಕೊಡ್ಬೇಕು. ಹೂನಪ್ಪ. ಅಪ್ಪ ಆಂಜನೇಯ, ಅರ್ಥ ಆಯಿತು. ನೀನು ನನ್ನ ಗೊಂದಲ ಮಾತ್ರ ತೀರಿಸ್ಲಿಲ್ಲ, ಇಡೀ ಊರವ್ರ ಗೊಂದಲಕ್ಕೆ ಪರಿಹಾರ ಸಿಗಲಿ ಅಂತ ನನ್ನೇ ಕಳಿಸ್ತಿದ್ಯಾ. ಅಪ್ಪ, ಆ ತಹಸೀಲ್ದಾರರು ಏನಾರ ತೆಪ್ಪು ಮಾಡ್ತಿದ್ರೆ ಅದನ್ನ ನಾನು ಕಂಡಿಡ್ತೀನಿ. ಹಂಗೆ ನನ್ನ ಸುತ್ತಲೂ ಏನು ನಡೀತೈತೆ ಅಂತ ತಿಳ್ಕೊತೀನಿ. ಬರ್ತೀನಿ. ಅಮ್ಮ ತಗೊಳ್ಳಿ. ಅಮ್ಮ, ಹಾಸ್ಪಿಟ್ಲ್ಗೆ ಹೋಗಿ ಬಂದಾಗಿಂದ ಪರವಾಗಿಲ್ಲ ಅಲ್ವಾ ನಿಮಗೆ? ಏನಾದರೂ ತೊಂದರೆ ಆದರೆ ಹೇಳಿ ಆಯಿತಾ? ಸರಿ ಜಾನಕಿ, ನೀವೆಲ್ಲ ಇರುವಾಗ ನನಗೇನು ತೊಂದರೆ? ಆದರೆ ಜಾನಕಿ, ನನಗೆ ಆಗಾಗ ಏನೇನೋ ನೆನಪು ಬರುತ್ತೆ, ಆದರೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಹಾಗೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ನಿಧಾನಕ್ಕೆಲ್ಲ ನೆನಪಾಗತ್ತೆ. ಹಾಲು ಕುಡೀರಿ. ಅದಕ್ಕೆ ಅದಕ್ಕೆ ಬಂದೆ, ಹಾಲು ಕುಡಿತೀನಿ. ಅದಕ್ಕೆ ಅದಕ್ಕೆ ಏನಾಯ್ತು ಮಂಜು ಅವರೇ? ಅದಕ್ಕೆ ನನ್ನಿಂದ ತೆಪ್ಪಾಗಿ ಹೋಗೈತೆ. ಅದಕ್ಕೆ ಈಗ ನನ್ನ ನಂಬಿ ಕೊಟ್ಟಿದ್ದ ಕೆಲಸನ ನನ್ನಿಂದ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಕ್ಷಮಿಸ್ಬಿಡಿ ಅದಕ್ಕೆ. ಏನು ಹೇಳ್ತಿದ್ದೀರಾ? ಏನಾಯ್ತು ಕರೆಕ್ಟಾಗಿ ಹೇಳಿ. ಅದಕ್ಕೆ ನಂದಿತವನ್ನ ಕಟ್ಟಾಕಿ ತೋಟಕ್ಕೆ ಮನೆಗೆ ಬೆಂಕಿ ಬಿದ್ದೋಗೈತೆ. ಅದಕ್ಕೆ ಅಯ್ಯೋ, ನನ್ನೇ ತವ್ರಿಗೇನಾಯ್ತು? ಅವರು ಕಾಣ್ತಿಲ್ಲ. ಅದಕ್ಕೆ ಎಲ್ಲ ತಪ್ಪಿಸ್ಕೊಂಡೆ ಅವ್ರೆ.